ಸೊ ಇಲ್ಲಿ ತನಕ ನಿತ್ಯನ ಲೀಲೆಗಳನ್ನು ನೋಡಿದ್ರೆ ಯಾರ್ಯಾರಿಗೆ ತೊಂದರೆ ಆಗಿದೆ ಅವರು ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಈಗ ನಿಜಕ್ಕೂ ಒಂದು ಹೃದಯ ಕರಗುವಂಥ ಒಂದು ಘಟನೆ. ಯಾಕಂದರೆ ತನ್ನ ಇರೋ ಒಬ್ಬ ಮಗನನ್ನು ನಿತ್ಯಾನಂದ ಆಶ್ರಮದಲ್ಲಿ ಬಂಧಿಯಾಗಿಟ್ಕೊಂಡಿರುವಂಥದ್ದು. ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರಿದ್ದಾರೆ ಮುನ್ನೂರು ಕೃಷ್ಣಮೂರ್ತಿ. ಆದರೆ ಮುನ್ನೂರು ಕೃಷ್ಣಮೂರ್ತಿ ಅವ್ರ ಜೊತೆ ಮಾತಾಡೋಕ್ಕಿಂತ ಮೊದಲು ನಾನು ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಯಾಕಂದರೆ ಅವ್ರು ಹೇಳ್ತಿರುವಂಥದ್ದು ಏನು ಅಂದರೆ, ಸ್ವಾಮಿ ನಿತ್ಯಾನಂದ ತಮ್ಮ ಮಗನನ್ನು ಬಲವಂತವಾಗಿ ಬಿಡದಿ ಆಶ್ರಮದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ ಆರೋಪಿಸ್ತಾರೆ ಮುನ್ನೂರು ಕೃಷ್ಣಮೂರ್ತಿ. ಶಿವಮೊಗ್ಗದ ಈ ದಂಪತಿ ಹೇಳ್ತಿರುವಂಥದ್ದು ಏನು ಅಂದರೆ, ನಿತ್ಯಾನಂದನ ಕರ್ಮಕಾಂಡಗಳು ಹೊರಬರ್ತಿದ್ದಾಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮುನ್ನೂರು ಕೃಷ್ಣಮೂರ್ತಿ ಹಾಗೂ ಜಯಂತಿ ದಂಪತಿ ಬಿಡದಿ ಆಶ್ರಮದಲ್ಲಿರೋ ತಮ್ಮ ಮಗನನ್ನು ಉಳಿಸ್ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸಂತೋಷ್ ಅಲಿಯಾಸ್ ಶಾಂತಾನಂದನನ್ನು ಆಶ್ರಮದಿಂದ ಬಿಡುಗಡೆ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ ಅವ್ರು ಯಾವ ರೀತಿ ಅವ್ರ ಗೋಳನ್ನು ನೋಡ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. ನನ್ನ ಮಗ ಸರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ದುಬೈಯಲ್ಲಿ ಬುರ್ಜ್ ಅಲ್ ಅರಬ್ ಅಂತ ಹೋಟ್ಲಲ್ಲಿ ಮ್ಯಾನೇಜರ್ ಪೋಸ್ಟ್ನಲ್ಲಿ 7 ವರ್ಷ ಕೆಲಸ ಮಾಡಿದ್ದಾನೆ ಸರ್. ನನಗೆ ಅಲ್ಲಿ ಇದ್ದಂಗೆ ಇವರು ಇಂಟರ್ನೆಟ್ಟಲ್ಲಿ ಇವರು ಇದನ್ನ ನೋಡಿ ಇವರು ಪುಸ್ತಕಗಳನ್ನು ಓದಿ ಇವನು ತಲೆ ಹಾಳು ಮಾಡ್ಕೊಂಡು ಕೆಲಸ ಬಿಟ್ಟು ಬಂದವನು ಇಲ್ಲಿ ಬಂದ ಆಶ್ರಮಕ್ಕೆ ಸೇರ್ದ. ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಸೈನ್ ಹಾಕ್ಬೇಕು ಅಂತ ಹೇಳ್ದ. ಅದು ನಾನು ಹೆಂಡತಿ ಹೋಗಿ ಇವನು ಇಲ್ದಿರಿ ಇನ್ನು ಬೇರೆ ಎಲ್ಲರೂ ಹೋಗ್ತಾನೆ ಅಂತ ಸೈನ್ ಹಾಕಿದ್ವಿ. 2 ವರ್ಷ ಅಗ್ರಿಮೆಂಟ್ ಇದೆ ಸರ್. ಇವನು ಓದಿದ ಸರ್ಟಿಫಿಕೇಟು ಮತ್ತು ಇವನ ಅಲ್ಲಿ ಸರ್ವಿಸ್ ಸರ್ಟಿಫಿಕೇಟು ಎಲ್ಲವೂ ಅವನ ಹತ್ರ ಡಿಪಾಸಿಟ್ ಇದೆ. ಮತ್ತು ಬೇರೆಯವರೆಲ್ಲ 4-5 ಲಕ್ಷ ಕೊಟ್ಟು ಡಿಪಾಸಿಟ್ ಮಾಡಿ ಅಲ್ಲಿ ಸೇರಿದಾರಂತೆ. ಆದರೆ ನನ್ನ ಮಗ ಎಷ್ಟು ಕೊಟ್ಟಿದ್ದಾನೆ ಅಂತ ನನ್ನ ಹತ್ರ ಏನು ಹೇಳಿಲ್ಲ. ಕೊಟ್ಟಿಯಾನೋ ಇಲ್ಲ ನಂಗೆ ಗೊತ್ತಿಲ್ಲ. ನಾನು ತುಂಬ ಜೀವನದಲ್ಲಿ ಸೋತಿದ್ದೀನಿ. ನನಗೆ ಆಸ್ತಿ ಯಾವುದೇ ಉತ್ಪತ್ತಿ ಬೇರೆ ಏನೂ ಇಲ್ಲ. ನನ್ನ ಮಗ ದುಡಿದ್ರೆ ನನಗೆ ಅನ್ನ, ಇಲ್ದಿದ್ರೆ ನಮ್ಮಿಬ್ಬರಿಗೆ ವಿಷ ಒಂದೇ ಗತಿ. ನೋಡಿ ಎಂಥ ಸ್ಥಿತಿ. ಆದರೆ ನಾನು ಅವನಿಗೆ ಹೇಳ್ಕೊಂಡಾಗೆಲ್ಲ ಬರ್ತೀನಿ ಅಂತ ಹೇಳ್ತಾನೆ, ಬರೋದಿಲ್ಲ. ಹಿಂದಿನ ಸಲ ಸ್ವಾಮಿ ಜೈಲಿಗೆ ಹೋದಾಗ ಕೂಡ ನಾನು ಅಲ್ಲಿ ಹೋಗಿದ್ದೆ. ಬಾರೋ ಮರೆಯ ಅಂತ ಹೇಳಿ ತುಂಬ ಹೇಳಿದ್ರು. ಸ್ವಾಮಿಗಳು ಹೊರಗೆ ಬಂದ ಮೇಲೆ ಬರ್ತೀನಿ ಅಂತ ಹೇಳ್ದ. ಆದರೆ ಹೊರಗೆ ಬಂದರು ಸ್ವಾಮಿಗಳು. ಆವಾಗ ನನಗೂ ಮತ್ತು ನನ್ನ ಮಗನಿಗೆ ಸ್ವಾಮಿಗಳು ಕರೆದು ರೂಮ್ನಲ್ಲಿ ಇದು ಮಾಡಿದ್ರು, ಭರವಸೆ ಕೊಟ್ಟರು. ಏನಂದ್ರು? ಏನಂದರೆ, ನೀವು ತುಂಬ ಕೆಲಸ ಮಾಡಿರಿ, ನಿಮ್ಮ ಮಗ ತುಂಬ ಹೆಲ್ಪ್ ಮಾಡಿರಿ, ನಿಮಗೆ ಏನು ಬೇಕಾದ್ರೂ ಉಪಕಾರ ಮಾಡ್ತೀನಿ ಕೇಳು ಅಂತ ಹೇಳಿದರು. ನಾನು ಅದಕ್ಕೆ ಏನನ್ನು ಕೇಳಲಿಲ್ಲ. ನಿಮ್ಮ ಹೆಲ್ಪ್ ಏನೂ ಬೇಡ, ನನಗೆ ಮಗ ಬೇಕು, ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿದೆ. ಅದು ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ನೀವು ಮದುವೆ ಮಾಡೋದು ಬೇಡ, ನಾನು ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳಿದೆ. ನಾನು ನಿಮ್ಮವನೇ ಅಂತ ತಿಳ್ಕೊಳ್ಳಿ ಅಂತೇಳಿ ನನ್ನ ಕೈಯಲ್ಲೊಂದು ಸೇಬನ್ನು ಇಟ್ಟು ಒಂದು ಬಾಳೆಹಣ್ಣನ್ನು ಇಟ್ಟು ಭಾಷೆ ಕೊಟ್ಟಿದ್ದಾರೆ. ಆದರೆ ಅಷ್ಟು ಸಾಕಂತ ಬಂದೆ. ಆದರೆ ಅದ್ರ ಮೇಲೆ ಒಂದೇ ಒಂದು ಸಲ ನನಗೆ ಅವರು ಮಾತಿಗೆ ಅವಕಾಶನೇ ಕೊಡಲಿಲ್ಲ. ಅವ್ರು ನನ್ನ ಹತ್ರ ಮಾತಾಡಲಿಲ್ಲ. ನಾನು ಮೊನ್ನೆ ಮತ್ತೆ ಹೋದೆ. ಅವಾಗ ನನಗೆ ಆಶ್ರಮದೊಳಗೆ ಬಿಡಲಿಲ್ಲ. ನನ್ನ ಮಗನಿಗೆ ಫೋನ್ ಮಾಡಿದೆ, ಇನ್ನು 2 ದಿನದಲ್ಲಿ ಸಿಗ್ತೀನಿ ಅಂದ. ನಂಗೆ ತಾಳ್ಮೆ ಎಲ್ಲ ಕೆಟ್ಟೋಯ್ತು. ಪೊಲೀಸ್ ಸ್ಟೇಷನ್ಗೆ ಬಂದು ಬಿಡದಿಲ್ಲಿ ಕಂಪ್ಲೇಂಟ್ ಮಾಡಿದೆ. ಆವಾಗ ಅವನನ್ನ ಕರ್ಸಿದ್ರು. ನನ್ನ ಮಗ ನಾನು ಬರ್ತೀನಪ್ಪ, 1-2 ದಿನ ಸುಮ್ಮನೆ ಇರು ಅಂತ ಹೇಳ್ದ. ನಾನು ಅದಕ್ಕೆ ಹೇಳಿದೆ, ನೀನೇನು ಆಕಾಶದಿಂದ ಬಿದ್ದ್ಯಾ? ನಿನ್ನ ಅಮ್ಮ 9 ತಿಂಗಳು ಹೊತ್ತು ಸಾಕಿ ನಿನ್ನ ದೊಡ್ಡದಾಗಿ ಬೆಳೆಸ್ಲಿಲ್ವಾ? ನಿನಗೆ ಓದಿಸ್ಲಿಲ್ವಾ? ನಮ್ಗಿಂತ ನಿನ್ಗೆ ಅವನು ಹೆಚ್ಚ. ನಾವು ವಿಷ ಕುಡಿತೀವಿ, ಆವಾಗ ನಿನಗೆ ಬುದ್ಧಿ ಬರ್ತದೆ, ಅಲ್ಲಿವರೆಗೆ ನಿನಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳಿದೆ. ಆದ್ರೆ ನಾನು ವಿಷ ಕುಡಿಯೋದರ ಅಷ್ಟು ಸುಲಭಕ್ಕೆ ಕುಡಿಯಲ್ಲ. ನಿಮ್ಮ ಆಶ್ರಮದಲ್ಲಿ ಬಂದು ಎಲ್ಲ ಬರ್ದಿಟ್ಟು ನಾನು ವಿಷ ಕುಡಿತೀನಿ ಅಂತ ಹೇಳಿದೆ. ನೀನು ಅಷ್ಟು ತಲೆ ವಿಷಯ ಮಾಡಬೇಡಪ್ಪ, 2 ದಿನದಲ್ಲಿ ಬರ್ತೀನಿ ಅಂತ ಹೇಳ್ದ. ಆ ಪೊಲೀಸ್ನವರೆಲ್ಲ ಸಬ್ ಇನ್ಸ್ಪೆಕ್ಟರ್ ಕೂಡ ಅವನಿಗೆ ಬುದ್ಧಿ ಹೇಳಿದ್ರು. ನಿನಗೆ ಅಪ್ಪ ಅಮ್ಮನಕ್ಕಿಂತ ಇವನೇನು ಹೆಚ್ಚಲ್ಲ, ಹೋಗ್ಬಿಡು, ಇವತ್ತೇ ಹೋಗು ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಈಗ ಇದರಲ್ಲಿ ಗಲಾಟೆಯಲ್ಲಿದ್ದೀನಿ, ಆದ್ರಿಂದ ನಾನೀಗ ಬರಕ್ಕಾಗಲ್ಲ, 2 ದಿನದಲ್ಲಿ ಬರ್ತೀನಿ ಅಂತ ಹೇಳ್ದ. ಆದ್ರೆ ಅವ ಬರೋದಿಲ್ಲ. ಬರಕ್ಕೆ ಇವ್ರು ಖಂಡಿತ ಬಿಡೋದಿಲ್ಲ. ಇನ್ನೇನಾದ್ರು ನೀವು ಅವನಿಗೆ ನಿಮ್ಮ ಟಿವಿ ಇವರೇನಾದ್ರು ಹೇಳಿ ಕರ್ಸಿ
ಅವನಿಗೆ ಬುದ್ಧಿ ಹೇಳಿ ಕಳಿಸಿದ್ರೆ ನನಗೆ ಅವ್ರ ಸ್ವಾಮಿನಿಂದ ಬಿಡುಗಡೆ ಮಾಡಿದ್ರೆ ನಾವಿಬ್ರು ಉಳ್ಕಂತೀವಿ, ಇಲ್ಲ ಅಂದ್ರೆ ನಾವು ಆ ವಿಷ ಕುಡಿದು ಸಾಯ್ತೀವಿ. ಇದಕ್ಕೆ ಆ ಸ್ವಾಮಿನೇ ಕಾರಣ. ಮತ್ತೆ ನಮ್ಮ ಸರ್ಕಾರ ಅವನ ಮೇಲೆ ಕ್ರಮ ತಗೊಳ್ತಿರೋ ಸರ್ಕಾರನೇ ಕಾರಣ, ಈ ಕಾನೂನೇ ಕಾರಣ ಅಂತ ನಾನು ಹೇಳ್ತೀನಿ. ಅವನು ನಾ ಏನು ಹೇಳಿದ್ರು ಇದೆಲ್ಲ ಸತ್ಯ ಕಣೋ, ಟಿವಿಲಿ ಬರೋದೆಲ್ಲ ಸತ್ಯ ಕಣ ಅಂದ್ರೆ ಅದು ಸುಳ್ಳು ಅಪ್ಪ, ನಿಂಗೆ ಗೊತ್ತಿಲ್ಲ ಅಂತ ನಂಗೆ ಹೇಳ್ತಾನೆ. ಅವನ್ ದೇವ್ರು ಅಂತ ತಿಳ್ಕೊಂಡಿಯಾನೆ. ಅವನ ತಲೆಯಲ್ಲಿ ನಾನು ನಮ್ಮ ಅಪ್ಪನ್ ನೋಡ್ಬೇಕು ಅಮ್ಮನ್ ನೋಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ಅದು ಸ್ವಾಮಿನೇ ನನ್ಗೆ ಅಂತ ಹೇಳ್ತಾನೆ. ಅದು ಆದ್ಮೇಲೆ ಅವನು ಕೆಲವೆಲ್ಲ ಕತೆ ಹೇಳ್ತಾನೆ ಸರ್, ಅದು ನಾನು ಹೇಳ್ತೀನಿ. ಈ 12ನೇ ಇಸ್ವಿಲಿ 12ನೇ ಶತಮಾನದ ಇದ್ರಾಗೆ ಪ್ರಳಯ ಆಗತ್ತಂತಲ್ಲ, ಟಿವಿನಲ್ಲಿ ತೋರಿಸ್ತಾರೆ. ಆ ಪ್ರಳಯ ಆದಾಗ ಈ ಸ್ವಾಮಿ ಹತ್ರ ಇದ್ರೆ ಯಾರಿಗೆ ಏನೂ ಆಗಲ್ಲ ಅಂತೆ, ನೀನು ಬಾ ಅಪ್ಪ ಅಂತ ನನಗೆ ಕರೀತಾನೆ. ಅಬ್ಬಾ, ಅವನ ತಲೆಯಲ್ಲಿ ಏನೂ ಇಲ್ಲ, ಅದು ಅಷ್ಟು ನಂಬಿಬಿಟ್ಟಿಯಾನೆ ಅವನಿಗೆ. ನೀವು ಹೇಳ್ಬೇಕಾಗಿತ್ತು ಅಲ್ಲಲ್ಲ, 12ನೇ ವರ್ಷದಲ್ಲಿ 13ನೇ ವರ್ಷ ಪ್ರಳಯ ಆಗೋದಿರ್ಲಿ, ಈಗಲೇ ನಮ್ಮ ಮನೇಲಿ ಪ್ರಳಯ ಆಗ್ಬಿಟ್ಟಿದೆಯಪ್ಪ ಅಂತ ಹೇಳ್ಬೇಕಾಯ್ತು ನಿಮ್ಮ ಮಗನಿಗೆ. ಅಲ್ಲ, ನಾ ಹೇಳಿದೆ ನಾನು ಸುಸೈಡ್ ಮಾಡ್ಕೊಂತೀನಿ, ನಿನ್ಗೆ ಆಮೇಲೆ ಗೊತ್ತಾಗತ್ತೆ, ಅಲ್ಲಿವರೆಗೆ ನಿಂಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿದೆ ಸರ್ ಅವನಿಗೆ. ನನಗೆ ಬೇರೆ ದಾರಿನೇ ಇಲ್ಲ, ನನ್ಗೆ ಈಗ 61 ವರ್ಷ, ನನಗೆ ದುಡಿಯೋದು ಇದಿಲ್ಲ, ನನಗೆ ಎಜುಕೇಶನ್ ಇಲ್ಲ, ನನ್ನ ಆಸ್ತಿಗಳನ್ನೆಲ್ಲ ಮಾರಿದ್ದೀನಿ ಸೋರಿಗಾಗಿ. ಇವನಿಗೆ ಓದ್ಸಕ್ಕಾಗಿ 2.5 ಎಕರೆ ಜಮೀನು ಮಾರಿದ್ದೀನಿ. ಇವನೇನಾದ್ರು ದುಡ್ಡು ಕೊಟ್ರೆ ನಾನು ಜೀವನ ಮಾಡಬೇಕು, ಇಲ್ಲ ಅಂದ್ರೆ ನಾನು ಜೀವನ ಮಾಡಂಗಿಲ್ಲ, ವಿಷ ಕುಡಿಬೇಕು. ಎಂಥ ಸ್ಥಿತಿ ನೋಡಿ. ಏನಂತಾರೆ ಪಾಪ ನಿಮ್ಮ ಜೊತೆಗೆ ನಿಮ್ಮ ಪತ್ನಿ ಅಂದ್ರೆ ಸಂತೋಷ್ ತಾಯಿ ಕೂಡ ಬಹಳ ದುಃಖದಲ್ಲಿದ್ದಾರೇನೋ. ಅವಳಿಗೆ ಕಾಸ್ತಿದೆ, ಅವಳಿಗೆ ದುಃಖದಲ್ಲಿ ಮಾತಾಡಕ್ ಆಗದೇ ಇಲ್ಲ. ಅವಳು ಈ ಊಟ ಕೂಡ ಬಿಟ್ಟಿದ್ದಾಳೆ. ದೇವಸ್ಥಾನ ಆಯ್ತು, ಅವಳಾಯ್ತು ಶಿವಮೊಗ್ಗದಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಮನೆ ಮಾಡಿದ್ದೀನಿ, ರವೀಂದ್ರ ನಗರ ಅಂತ. 3 ಹೊತ್ತು ದೇವಸ್ಥಾನದಲ್ಲಿ ಇರ್ತಾಳೆ ಕಣ್ಣೀರಾಗ್ತಾ. ಇದ್ದು ದೇವರುಗಳನ್ನೆಲ್ಲ ಪೂಜೆ ಮಾಡಿ ಆಯ್ತು, ಇದ್ದು ಹೇಳಿದ ಪುರೋಹಿತರು ಹೇಳಿದ್ದ ಎಲ್ಲ ಪೂಜೆಗಳನ್ನು ಮಾಡಿ ಆಯ್ತು ನಾನು. ಇನ್ನು ನನಗೆ ಉಳಿದಿದ್ದು ಒಂದೇ ಹಾದಿ ಅಂದ್ರೆ ಆತ್ಮಹತ್ಯೆ. ಇಲ್ಲ ಅವನ್ ನಂಗೆ ಬರ್ಬೇಕು, ಆ ಸ್ವಾಮಿ ಅವನನ್ನ ನಂಗೆ ಬಿಟ್ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ನು ಬಿಟ್ಕೊಡ್ಲಿಲ್ಲ ಅಂದ್ರೆ ಆ ಸ್ವಾಮಿನೇ ಕಾರಣ ನನ್ನ ಸಾವಿಗೆ. ಮುನುಕೃಷ್ಣಮೂರ್ತಿಗಳೇ, ನಮ್ಮ ಜೊತೆಗೆ ಋಷಿಕುಮಾರ್ ಸ್ವಾಮೀಜಿ ಇದ್ದಾರೆ, ಕಾಳಿ ಮಠದವ್ರು, ನಿಮ್ಮ ಜೊತೆ ಮಾತಾಡ್ತಾರಂತೆ. ಮಾತಾಡಿ, ನಿಮ್ಮ ಕಣ್ಣೀರ ಕಥೆಯನ್ನು ಕೇಳಿ ಕಣ್ಣೀರು ಹಾಕ್ಬಿಟ್ರು ಅವ್ರು ಮಾತಾಡ್ತಾರೆ, ಕೇಳಿ. ಧೈರ್ಯಂ ಸರ್ವತ್ರ ಸಾಧನಂ. ಮಾನವನಿಗೆ ಧೈರ್ಯ ಏನ್ ಬೇಕಾದ್ರೂ ಗೆಲ್ಬಹುದು. ಅಂತ ಧೈರ್ಯ, ಅಚಲವಾದ ಧೈರ್ಯ ನೀವು ಇಟ್ಕೊಳ್ಳಿ. ಆ ಮಗ ಎಲ್ಲೇ ಇರ್ಲಿ, ಅದ್ ಏನೇ ಆಗಿರ್ಲಿ ಕರ್ಕೊಂಬರೋಣ. 10ನೇ ತಾರೀಕು ಗಡುವು ಕೊಟ್ಟಿದ್ದೀನಿ. ಜೊತೆಗೆ ಇನ್ನೊಂದು ಅಂತ ಅಂದ್ರೆ ನಾನು ಬರ್ತೀನಿ ನಿಮ್ ಜೊತೆ, ನಾನು ಬರ್ತೀನಿ. ದಯಮಾಡಿ ಬನ್ನಿ. ಇದೊಂದು ನಿರಂತರವಾಗಿರ್ತಕ್ಕಂಥ ಅತ್ಯಾಚಾರಕ್ಕೆ ಆ ಸಂತೋಷ, ಮುಗ್ಧತೆ, ಆ ಮಗುನಲ್ಲಿರುವಂತ ಆ ರೂಪ ಅವನನ್ನು ಕಟ್ಟಾಕಿದೆ. ಅವನು ಏನ್ ಮಾಡಿದಾನೆ ಅಂತ ನೋಡೋಣ. ಇನ್ನೊಂದು ವಿಶೇಷ, ನೀವು ಎದುರಬೇಡಿ, ನೀವು ಅಳ್ಬೇಡಿ. ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಮಹಾಪಾಪ. ಅಂತದ ಕೈ ಹಾಕ್ಬೇಡಿ, ನಾವು ಬರ್ತಾ ಇದೀವಿ. ಆದ್ರೆ ನಂಗೆ ಗೊತ್ತಿದೆ ಸರ್, ಆದ್ರೆ ಮರ್ಯಾದೆ ಬಿಟ್ಟು ಬದುಕಕ್ಕಾಗಲ್ಲ. ಇಲ್ಲ, ಯಾವುದಕ್ಕೂ ಅಂಜಬೇಡಿ, ಬಿಡಕ್ಕಾಗಲ್ಲ. ಖಂಡಿತ ಬರ್ತೀನಿ ಸರ್, ನಾನು ನಿಮ್ ಜೊತೆ ಇರ್ತೀನಿ. ಅವತ್ತು ಖಂಡಿತ ಬರ್ತೀನಿ, ಯಾವಾಗ ಕರೆದ್ರು ಬರ್ತೀನಿ. ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಸರ್. ಆದ್ರೆ ನನ್ನ ಮಗ ಬಿಡುಗಡೆ ಆಗ್ಬೇಕು, ಅವ ಜೈಲಿಗೆ ಹೋಗ್ಬೇಕು ಸರ್. ಓಕೆ.